ಹಾಯ್ ಹಲೋ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಅಂಬಾನಿಯವರ ಫ್ಯಾಮಿಲಿ ಬಗ್ಗೆ ಹಾಗೆ ಅವರ ಒಂದು ಲೈಫ್ ಸ್ಟೈಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಒಂದು ವಿಚಾರನ ಹೇಳಬೇಕು ಸ್ನೇಹಿತರೆ. ಇಷ್ಟೆಲ್ಲ ಲೈಫ್ ಸ್ಟೈಲ್ ಇದ್ರೂ ಕೂಡ ಅವ್ರ ಮಗನ ಒಂದು ಜೀವನ ಶೈಲಿ ಯಾಕೆ ಹಾಗಾಗಿದೆ ಅಂತ ಹೇಳಿ ಇನ್ನೂ ಕೂಡ ಪ್ರಾಪರಾಗಿ ಇನ್ಫಾರ್ಮೇಷನ್ ಎಲ್ಲೂ ಕೂಡ ಲಭ್ಯ ಆಗ್ತಾ ಇಲ್ಲ. ಅಂದರೆ ಒಬ್ಬೊಬ್ರು ಕೂಡ ಒಂದೊಂದು ವಿಚಾರನ ಹೇಳ್ತಾ ಇದ್ದಾರೆ, ಬಟ್ 100% ಯಾವುದು ಟ್ರೂ ಅಂತ ಇನ್ನೂ ಕೂಡ ಯಾರಿಗೂ ಗೊತ್ತಾಗಿಲ್ಲ. ಓಕೆನಾ. ಸೊ ಭಾರತದ ಶ್ರೀಮಂತ ಮನೆತನಗಳಲ್ಲಿ ಒಂದಾಗಿರುವ ಅಂಬಾನಿ ಮನೆತನ ತಮ್ಮ ವೈಭವೋಪೇತ ಜೀವನ ಶೈಲಿಯ ಕೋಟ್ಯಾಂತರ ವ್ಯವಹಾರಗಳಿಗಷ್ಟೇ ಖ್ಯಾತಿ ಪಡೆದಿಲ್ಲ. ಬದಲಿಗೆ ಆರೋಗ್ಯಕರ ಜೀವನ ಶೈಲಿಯನ್ನು ಜನಸಾಮಾನ್ಯರು ಇವರಿಂದ ಕಲಿಯಬೇಕಿದೆ. ಯಾಕೆಂದರೆ ಈ ಒಂದು ಅಂಶಗಳಲ್ಲಿ ಕೆಲಸವನ್ನು ಮುಖೇಶ್ ಅಂಬಾನಿ ಹಾಗೂ ಅವರ ಕುಟುಂಬಸ್ಥರು ತಮ್ಮ ದೈನಂದಿನ ಚಟುವಟಿಕೆಗಳಿಗೆ ಅಗತ್ಯವಿರುವಂತೆ ತಮ್ಮ ಆರೋಗ್ಯಕರ ಜೀವನ ಶೈಲಿಯನ್ನು ರೂಪಿಸಿಕೊಂಡಿದ್ದಾರೆ. ಅಂಬಾನಿ ಮನೆಯವರಿಂದ ನಾವು ಕಲಿಯಬಹುದಾದ 7 ಪ್ರಮುಖ ಆರೋಗ್ಯಕರ ಅಂಶಗಳು ಹೀಗಿದ್ದು, ಅದನ್ನು ಅಳವಡಿಸಿಕೊಂಡು ನಾವು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸೋಣ. ಬನ್ನಿ ಸ್ನೇಹಿತರೆ, ಹಾಗಾದರೆ ಯಾವುದು ಆ ಒಂದು ಅಭ್ಯಾಸಗಳು ಅನ್ನೋದನ್ನು ನೋಡೋಣ. ಡಯಟ್ಗೆ ಆದ್ಯತೆ ನೀಡುವುದು. ಅಂಬಾನಿ ಮನೆಯವರೆಲ್ಲರೂ ಸಮತೋಲಿತ ಆಹಾರ ಪದ್ಧತಿಯನ್ನು ಅನುಸರಿಸುತ್ತಾರೆ. ತಮ್ಮ ದೈನಂದಿನ ಆಹಾರದಲ್ಲಿ ಅಗತ್ಯ ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್, ಮಿನರಲ್ಸ್, ಪ್ರೋಟೀನ್ ಹಾಗೂ ಅಗತ್ಯ ಆರೋಗ್ಯಕರ ಫ್ಯಾಟ್ಗಳನ್ನು ತೆಗೆದುಕೊಳ್ಳಲು ಮರೆಯುವುದಿಲ್ಲ. ಆದಷ್ಟು ಮನೆಯೂಟಕ್ಕೆ ಆದ್ಯತೆ ನೀಡುವ ಅಂಬಾನಿ ಕುಟುಂಬಸ್ಥರು ಜಂಕ್ ಫುಡ್ಗಳನ್ನು ಆಗಾಗ್ಗೆ ತೆಗೆದುಕೊಳ್ಳುತ್ತಾರೆ. ತಾಜಾ ಹಣ್ಣು, ತರಕಾರಿ, ಸಂಪೂರ್ಣ ಧಾನ್ಯಗಳನ್ನು ತಮ್ಮ ಊಟದಲ್ಲಿ ತೆಗೆದುಕೊಳ್ಳುತ್ತಾರೆ. ವ್ಯಾಯಾಮವನ್ನು ಮರೆಯುವುದಿಲ್ಲ. ಅಂಬಾನಿ ಮನೆಯವರು ತಪ್ಪದೇ ವ್ಯಾಯಾಮಗಳನ್ನು ಮಾಡುತ್ತಾರೆ. ತಾವೆಷ್ಟೇ ಬಿಸಿ ಇದ್ದರೂ ಕನಿಷ್ಠ ಅರ್ಧ ಗಂಟೆಯಾದರೂ ವ್ಯಾಯಾಮ ಮಾಡುತ್ತಾರೆ. ನಿತಾ ಅಂಬಾನಿ ಬೇರೆ ಬೇರೆ ವ್ಯಾಯಾಮಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಯೋಗ, ಸ್ವಿಮ್ಮಿಂಗ್ ಹಾಗೂ ಡ್ಯಾನ್ಸ್ಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಫಿಟ್ ಆಗಿರುತ್ತಾರೆ. ಮುಖೇಶ್ ಅಂಬಾನಿ ಕೂಡ ವ್ಯಾಯಾಮಕ್ಕೆ ಆದ್ಯತೆ ನೀಡುತ್ತಾರೆ. ಹೈಡ್ರೇಷನ್ಗೆ ಆದ್ಯತೆ. ದೈಹಿಕ ಆರೋಗ್ಯಕ್ಕೆ ನೀರು ಸೇವನೆ ತುಂಬ ಮುಖ್ಯ ಎಂಬುದನ್ನು ಅಂಬಾನಿ ಕುಟುಂಬಸ್ಥರು ಅರಿತುಕೊಂಡಿದ್ದಾರೆ. ಜೀರ್ಣಕ್ರಿಯೆ, ತ್ವಚೆಯ ಆರೋಗ್ಯಕ್ಕಾಗಿ ಹಾಗೂ ಎನರ್ಜಿ ಮಟ್ಟವನ್ನು ಹೆಚ್ಚಿನ ಮಟ್ಟದಲ್ಲಿರಿಸಲು ನೀರು ಬೇಕು ಎಂಬುದನ್ನು ಅರಿತುಕೊಂಡು ಸಾಕಷ್ಟು ನೀರು ಸೇವಿಸುತ್ತಾರೆ. ನಿತಾ ಅಂಬಾನಿ ಬೀಟ್ರೂಟ್ ಜ್ಯೂಸ್ ಸೇವಿಸುತ್ತಾರೆ. ಇದರೊಂದಿಗೆ ಇನ್ನಿತರ ನೈಸರ್ಗಿಕ ಜ್ಯೂಸ್ಗಳನ್ನು ಮರೆಯದೆ ಪ್ರತಿನಿತ್ಯ ಕೂಡ ಅವರು ಸೇವನೆಯನ್ನು ಮಾಡುತ್ತಾರೆ ಎಂದು ಹೇಳಲಾಗುತ್ತದೆ. ಒತ್ತಡರಹಿತ ಜೀವನ ನಿರ್ವಹಣೆ. ಅಂಬಾನಿ ಕುಟುಂಬದವರಿಗೆ 10 ಹಲವು ವ್ಯವಹಾರಗಳಿದ್ದರೂ ಅವರು ಎಂದಿಗೂ ಹೆಚ್ಚು ಒತ್ತಡದಿಂದಿರುವುದಿಲ್ಲ. ಶಾಂತಿ ಹಾಗೂ ಸಮತೋಲನವನ್ನು ಜೀವನದಲ್ಲಿ ಕಾಪಾಡಿಕೊಳ್ಳುತ್ತಾರೆ. ಧ್ಯಾನ ಹಾಗೂ ಯೋಗವನ್ನು ಅಭ್ಯಸಿಸಿ ಮಾನಸಿಕ ಶಾಂತಿಯನ್ನು ಕಂಡುಕೊಳ್ಳುತ್ತಾರೆ. ನಿದ್ರೆಗೆ ಮಹತ್ವ. ಆರೋಗ್ಯಕರ ಜೀವನ ಶೈಲಿಯಲ್ಲಿ ನಿದ್ರೆ ಎಷ್ಟು ಮುಖ್ಯ ಎಂಬುದು ಅಂಬಾನಿ ಮನೆಯವರು ಅರಿತುಕೊಂಡಿದ್ದಾರೆ. ದೈಹಿಕ ಆರೋಗ್ಯ, ಮಾನಸಿಕ ಸ್ವಾಸ್ಥ್ಯ, ಭಾವನಾತ್ಮಕ ಸುಸ್ಥಿರತೆಗೆ ನಿದ್ರೆ ತುಂಬ ಅವಶ್ಯಕ ಎಂಬುದನ್ನು ಇವರು ಅರಿತಿದ್ದಾರೆ. ಎಷ್ಟೇ ಬ್ಯುಸಿ ಇದ್ದರೂ ಸಮರ್ಪಕ ನಿದ್ರೆಯನ್ನು ಅಂಬಾನಿ ಮನೆಯವರು ಮಾಡುತ್ತಾರೆ. ಕುಟುಂಬ ಹಾಗೂ ಗೆಳೆಯರಿಗೆ ಪ್ರಾಧಾನ್ಯತೆ. ತಾವೆಷ್ಟೇ ಶ್ರೀಮಂತರಾಗಿದ್ದರೂ ಕೋಟಿಗಟ್ಟಲೆ ವ್ಯವಹಾರಗಳನ್ನು ನಡೆಸುತ್ತಿದ್ದರೂ ಮನೆಯವರು, ಸ್ನೇಹಿತರಿಗೆ ಅಂಬಾನಿ ಮನೆಯವರು ಸಮಯ ನೀಡುತ್ತಾರೆ. ಮನೆಯ ಯಾವುದೇ ಸಮಾರಂಭಗಳಲ್ಲಿ ತಪ್ಪದೆ ಪಾಲ್ಗೊಳ್ಳುತ್ತಾರೆ. ಇದು ಅವರ ಒಗ್ಗಟ್ಟನ್ನು ಸೂಚಿಸುತ್ತದೆ ಹಾಗೂ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ. ತಮ್ಮ ಸಂಪೂರ್ಣ ಕುಟುಂಬದೊಂದಿಗೆ ಅಂಬಾನಿಯವರು ಯಾವುದೇ ಹಬ್ಬ, ಆಚರಣೆಗಳು, ಸಮಾರಂಭಗಳನ್ನು ಆಯೋಜಿಸಿ ಅದರಲ್ಲಿ ಪಾಲ್ಗೊಳ್ಳುತ್ತಾರೆ. ವೈಯಕ್ತಿಕ ಬೆಳವಣಿಗೆಗೆ ಜೀವನ ಪರ್ಯಂತ ಕಲಿಕೆ. ತಮ್ಮ ವೈಯಕ್ತಿಕ ಬೆಳವಣಿಗೆಗೆ ಜೀವನ ಪರ್ಯಂತ ಕಲಿಯುತ್ತಲೇ ಇರಬೇಕು ಎಂಬ ಅಂಶವನ್ನು ಅಂಬಾನಿ ಹಾಗೂ ಅವರ ಮನೆಯವರು ಅರಿತುಕೊಂಡಿದ್ದಾರೆ. ಪುಸ್ತಕ ಓದುವುದು, ಸೆಮಿನಾರ್ಗಳಲ್ಲಿ ಭಾಗವಹಿಸುವುದು, ಪ್ರಸ್ತುತ ಸುದ್ದಿಗಳು ಹಾಗೂ ಅನ್ವೇಷಣೆಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳುವುದಕ್ಕೆ ಇವರು ಸಮಯ ಮೀಸಲಿಡುತ್ತಾರೆ. ಇದರಿಂದ ಇವರ ಮೆದುಳು ಚುರುಕಾಗಿರುತ್ತದೆ ಹಾಗೂ ಹೊಸ ಹೊಸ ಐಡಿಯಾಗಳಿಗೆ ಸಹಕಾರಿಯಾಗಿದೆ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರಬಹುದು ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.